ಖಂಡಿತ ಆ ಹಠ ಛಲ ಇರಬೇಕು ಮನುಷ್ಯನಿಗೆ, ಅವಾಗ್ಲೇನೆ ಮುಂದೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಹೆಸರು ನೀವೇ ಚೂಸ್ ಮಾಡಿದ್ದ? ಹೆಸರು ಅವಂತಿಕಾ. ಹೆಸರು ಅವಂತಿಕಾ ಅಂತ, ಬಟ್ ಯಾರು ಯಾಕೆ ಹೇಳ್ಬೇಕು ಅಂತ ಹೇಳಿದ್ರೆ ಇವಳು ಬಾಯ್ಲಿಂದ 2-3 ಸತಿ ಹೇಳ್ಬೇಕು, ಒಂಥರ ನಗು ಬರುತ್ತೆ. ಹೇಳಿ, ನಿನ್ನ ಹೆಸರು ಹೇಳು. ನನ್ನ ಹೆಸರು ಅವಂತಿಕಾ. ಅವಂತಿಕಾ ಒಂದು ನಾಗ್ತಾ ಇದ್ದಾಳೆ. ಲೈಕ್ ನಾನು ಯಾವುದೋ ಒಂದು ಕಾಮಿಡಿ ನೋಡಿದ್ದೆ ಜಗ್ಗೇಶ್ ಸರ್ ಅವ್ರದ್ದು. ಲೈಕ್ ಅದರಲ್ಲಿ ನಾಸ್ತಿಕಾ ಅವಂತಿಕಾ ಅಂತೇಳ್ಬಿಟ್ಟು ಏನೇನೋ ಅಷ್ಟುದ್ದ ಡೈಲಾಗ್ ಹೇಳಿದ್ರು. ಲೈಕ್ ನನ್ಗೊಂಥರ ನಗು ಬಂತು. ಅವಂತಿಕಾ ಅಂತ ಹೇಳ್ದಾದ್ರೆ ಅದನ್ನೆರಡು ಬಿಡಿಸಿ ಹೇಳ್ದ ಅಂತ ಹೇಳಿದ್ರೆ ಇವಳಿಗೊಂಥರ ಕಾಮಿಡಿ ಅನ್ಸುತ್ತೆ. ಇವಳು ಫಸ್ಟ್ ಹೇಳ್ತಾಳೆ ಆಮೇಲೆ ತಿಕಾ ಅಂತಾಳೆ. ಅವಂತಿಕಾ ಅಂತೇಳ್ಬಿಟ್ಟು ಹೇಳ್ತಾಳೆ ಅಲ್ವಾ, ಅದಕ್ಕೆ ಲೈಕ್ ಜನಕ್ಕೆ ಲೈಕ್ ಫನ್ ಸ್ಟಾರ್ಟ್ ಆಗಲಿ ಅಂತ. ಓಕೆನಾ. ನಾನು ಇನ್ನೊಂದು ಲೈಕ್ ಡಾಲ್ ತಗೊಂಡಾಗ ಅದಕ್ಕೆ ನಂದು ಅಂತ ಬಿಟ್ಟು ಹೆಸರಿಟ್ಟಿದೆ. ಯಾರಾದರೂ ಹೆಸರು ಕೇಳ್ದ ಅಂದರೆ ನೀನು ಹೆಸರು ಏನೋ ಅಂತ ಬಿಟ್ಟು ಆ ಮಂಕಿ ಕೇಳ್ದ ಅಂದರೆ ನಂದು, ನಿಂದೇ ಹೇಳಪ್ಪ ಅಂತ ಬಿಟ್ಟು ಹೇಳ್ತಾಯಿದ್ರು. ನಂದು ಹಾಂ ಹೆಸರು ಹೇಳೋ ನಿಂದೇನು ಅಂತ ಹೇಳಿದ್ರೆ ನಂದು ಅಂತಾನೆ ಅಂತಿತ್ತು. ಓ ನಿನ್ನ ಹೆಸರು ನಂದೋನಾ ಅಂತ. ಇನ್ನೊಂದು ಡಾಲ್ ಇದೆ ಹರಿ ಅಂತ. ನಿನ್ನ ಹೆಸರು ಏನು ಅಂತ ಕೇಳಿದ್ರೆ ಹರಿ ಅಂತಿದ್ದ. ಏನು ಹರಿಬೇಕು? ಹರಿ ಅಷ್ಟೇ. ಲೈಕ್ ಸ್ವಲ್ಪ ಲೈಕ್ ಹೆಸರು ಕೇಳಿದ ತಕ್ಷಣ ನಗು ಬರ್ಲಿ ಅಂತ ನಮ್ದ್ರಲ್ಲೇ ಚೂಸ್ ಮಾಡೋದು ಹೆಸರಲ್ಲೇ ಇದೇ ತರ ಫನ್ ಆಗಿರೋ ಹೆಸರು ಫನ್ ಆಗಿರ್ಬೇಕು. ಇವಾಗ ಲೈಕ್ ನಾವು ಯಾರಿಗೂ ಏನೂ ಕೊಡೋಕ್ಕಾಗಿಲ್ಲ ಅಂದ್ರೆ ಒಂದು ನಗು ಆದ್ರೂ ಕೊಡಬೇಕಲ್ವಾ, ಎಂಟರ್ಟೈನ್ಮೆಂಟ್ ಇರಬೇಕಲ್ವಾ ಅಂತಾನೆ. ಇವಾಗ ನೀವು ವಾಯ್ಸ್ದೇ ಮೇನ್ ಇಂಪಾರ್ಟೆಂಟ್ ನಿಮಗೆ. ಫಸ್ಟ್ ಥ್ರೋಟ್ ಇನ್ಫೆಕ್ಷನ್ ಅದೆಲ್ಲ, ಥ್ರೋಟ್ ಗಂಟ್ಲು ನೋವು ಏನಾದ್ರು ಆಯ್ತಾ? ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. 4 days ಆಯ್ತು ನನಗೆ. ಮಾತಾಡಿನೇ ಈ ಥರ ಟೋನಲ್ಲಿ ಮಾತಾಡಿನೇ. ಲೈಕ್ ಕಿರ್ನಲ್ಗೆ ಅಂತ ಬಿಟ್ಟು ಹೇಳ್ತಾ ಇರ್ತಾನೆ. ಅದು ತುಂಬ ಟೈಮ್ ಬಿದ್ದಿದೆ, ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿದೆ. ಇಲ್ಲೆಲ್ಲ ಕೆಲವೊಂದು ಟೈಮಲ್ಲಿ ಹಿಡ್ಕೊಂಡ್ಬಿಟ್ಟಿರುತ್ತೆ, ಮಾತಾಡೋಕ್ಕೆ ಆಗಲ್ಲ. ಓಕೆ, ನೀವು ಹೇಳಿದ್ರಿ ಏನು ಮಾಲ್ಗೆ ಫಸ್ಟ್ ಹೋದೆ ಅಂತ ಹೇಳ್ಬಿಟ್ಟು, ಅದಾದ ನಂತರ ಓನ್ಲಿ ಪಬ್ಲಿಕ್. ಓಕೆ, ಇಬ್ಬರೇ ಪಬ್ಲಿಕ್ಕಲ್ಲಿ ಹೋಗಿ. ಹರಿನೂ ಲೈಕ್ ಅಭಿನೂ ಇರ್ತಾನೆ, ಹರಿನೂ ಇರ್ತಾನೆ. ಪಬ್ಲಿಕಲ್ಲಿ ಹೋಗ್ತೀವಿ. ಇವಾಗ ಲೈಕ್ ಕೆಲವೊಬ್ರು ಪ್ರಶ್ನೆ ಕೇಳ್ತಾರೆ ನೋಡಿ, ಪಬ್ಲಿಕಲ್ಲಿ ಹೋಗ್ಬಿಟ್ಟು ಇದನ್ನ ಪಬ್ಲಿಕ್ ಒಪಿನಿಯನು ಲೈಕ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ ಪಬ್ಲಿಕಲ್ಲಿ. ಅಂದರೆ ಎಷ್ಟು ಮಿನಿಟ್ ಕಂಟೆಂಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ನೀವು? 45 ನಿಮಿಟ್ಸು 30 ನಿಮಿಟ್ಸು. ಲೈಕ್ ಇದರಿಂದ ಲೈಕ್ ಕೆಲವೊಂದು ಪ್ರಮೋಷನು ಮಾಡ್ತಾ ಇರ್ತೇವೆ. ಯಾವ್ದು ಪ್ರಮೋಷನ್ ಮಾಡಿದ್ದೀರಾ? GRS ಮಾಡಿದ್ದೀವಿ. ಲೈಕ್ ಮೊನ್ನೆ ರೀಸೆಂಟಾಗಿ ನನ್ನ ಫ್ರೆಂಡ್ದು ಒಂದು ಮೆಹಂದಿದ್ ಮಾಡಿದ್ದೀವಿ. ಇನ್ನೂ ಪ್ರಮೋಷನ್ಸ್ ಇದ್ದಾವೆ, ಎಲ್ಲನೂ ಹೋಲ್ಡ್ ಮಾಡಿ ಇಟ್ಟಿದ್ದೀವಿ, ಟೈಮ್ ಇಲ್ಲ. ಓಕೆ, ಹಾಗಾದ್ರೆ ಪ್ರಮೋಷನಿಂದ ದುಡ್ಡು ಬರ್ತಾ ಇದೆ ಒಂದು ಹಂತಕ್ಕೆ. ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಪ್ರಮೋಷನ್ಗೆ? ಡಿಪೆಂಡ್ಸ್ ಯಾವ ಥರ ಪ್ರಮೋಷನ್ ನಿಮ್ದಿದೆ ಅನ್ನೋದಕ್ಕೆ. GRS ಎಲ್ಲ ಹೇಗಿತ್ತು? ಅದು ಒಳ್ಳೆ ಬ್ರ್ಯಾಂಡು? ಒಳ್ಳೆ ಬ್ರ್ಯಾಂಡ್ ಅಂತೆಲ್ಲ ಅಂದರೆ ನಾವು ಫನ್ ಮೂಮೆಂಟ್ಗೆ ಹೋಗಿದ್ವಿ. ಲೈಕ್ ಸ್ವಲ್ಪ ಜಾಲಿ ಆಗಿರಬೇಕು ಅಂದ್ಬಿಟ್ಟು ಅಷ್ಟೊಂದು ಏನು ಜಾಸ್ತಿ ಏನು ಪ್ರಮೋಷನ್ ಮಾಡಿಲ್ಲ, ಚಿಕ್ಕದು. ಹಾಂ, ಇದು ಬೇರೆದೆಲ್ಲನೂ ಪ್ರಮೋಷನ್ ಮಾಡ್ತಾ ಇದ್ದೀವಿ.